ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರ ತನ್ನ ಸೇವಾ ಅವಧಿಯಲ್ಲಿ ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟನ್ನು ಹೇಗೆ ತಗೊಳ್ಳೋದು, ಯಾರಿಗಿದೆಲ್ಲ ಬರುತ್ತೆ ಅನ್ನೋವಂಥದ್ದನ್ನು ನಾವು ಸವಿಸ್ತಾರವಾಗಿ ನೋಡೋಣ. ಸೊ ಈಗ ನಿಮಗೇನಾದರೂ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ, ನೀವು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಯಾರಿಗೆಲ್ಲ ಸಿಗುತ್ತೆ ಅನ್ನೋವಂಥದ್ದನ್ನು ನೋಡ್ಕೊಳ್ಳೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಾಹಿತಿ ಇದೆ, ನೋಡ್ಕೊಳ್ಳಿ. ಈಗ ನೀವು HRMS 2.0ದ ಹೋಮ್ ಪೇಜಲ್ಲಿ ಪೇ ರೋಲ್ ಅಂತ ಬರುತ್ತೆ. ಆ ಪೇ ರೋಲಲ್ಲಿ ನೀವು ಇನಿಷಿಯೇಟರ್ ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನಿಷಿಯೇಟರ್ ರೋಲನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟಾಗ ಮತ್ತೆ ಇಲ್ಲಿ ಮೆನು ಐಕಾನ್ ಬರುತ್ತೆ ನೋಡಿ. ಆ ಮೆನು ಐಕಾನಲ್ಲಿ ಮತ್ತೆ ಪೇ ರೋಲ್ ತಗೊಳ್ಳಿ. ಪೇ ರೋಲಲ್ಲಿ ಇಲ್ಲಿ ಇನ್ಕ್ರಿಮೆಂಟ್ ಅಂತ ಇದೆ, ಇಲ್ಲಿ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು. ಸೊ ಈ ರೀತಿಯಾಗಿ ನಾವು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತಾ ಇದೆ. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇದೇನಪ್ಪ ಅಂತ ಹೇಳಿದ್ರೆ ಎಂಪ್ಲಾಯ್ ಸ್ಟ್ಯಾಗ್ನೇಷನ್ ಇನಿಷಿಯೇಟಿಂಗ್ ಅಂತ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ಸಂಬಂಧಪಟ್ಟ ಎಂಪ್ಲಾಯರ್ ಅವರ KJID ನಂಬರು, ಅವ್ರ ಹೆಸರು, ಅವ್ರ ಕೇಡರು ಅವೆಲ್ಲ ಬಂದು ಯಾರು ಎಲಿಜಿಬಿಲಿಟಿ ಇದಾರೋ ಅವ್ರು ಮಾತ್ರ ಇಲ್ಲಿ ಕಾಣಿಸ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕಾಣಿಸ್ಕೊಳ್ಳೋದಿಲ್ಲ. ಅದು ನಿಮ್ಮ ಗಮನದಲ್ಲಿರಲಿ. ಎಲಿಜಿಬಿಲಿಟಿ ಇರುವಂತ ಎಂಪ್ಲಾಯ್ ಬರುತ್ತೆ. ನಿಮ್ಗೆ ಯಾವ ಎಂಪ್ಲಾಯ್ ಬೇಕಾಗತ್ತೋ ಆ ಎಂಪ್ಲಾಯರ್ ಅವರ ಹೆಸರಿನ ಮುಂದೆ ಕಾಣಿಸ್ಕೊಳ್ಳುವಂತಹ ಈ ಚೆಕ್ ಬಾಕ್ಸ್ ಏನು ಕಾಣಿಸ್ಕೊಳ್ತಾ ಇದೆಯಲ್ಲ, ಸೊ ಈ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಪ್ಲಾಯರ್ ಅವರು ಸೆಲೆಕ್ಟ್ ಆಗ್ತಾರೆ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವೇನ್ ಮಾಡ್ಕೋಬೇಕು, ನೆಕ್ಸ್ಟ್ ಕೇಳುತ್ತೆ ಕನ್ಫರ್ಮ್, ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಎಂಪ್ಲಾಯರ್ನ, ಎಸ್ ಕೊಡಿ. ಎಸ್ ಕೊಟ್ಟ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಆ ಎಂಪ್ಲಾಯ್ ಒಬ್ರೇ ಅಲ್ಲಿ ಕಾಣಿಸ್ಕೊಳ್ತಾರೆ. ಒಬ್ರೆ ನಮ್ಗೆ ಕೆಳಗಡೆ ಫೈನಲ್ ಎಂಪ್ಲಾಯ್ ಲಿಸ್ಟ್ ಅಂತ ಬರುತ್ತೆ, ಅಲ್ಲಿ ಬಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿರುವಂತ ಎಂಪ್ಲಾಯ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಅಲ್ಲಿ ನೆಕ್ಸ್ಟ್ ನೀವೇನ್ ಮಾಡಿ, ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಈ ಫೈಲ್ ಕ್ರಿಯೇಟ್ ಮಾಡೋದಕ್ಕೆ ನೀವು ಫೈಲ್ ಅಂಡ್ ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಏನಿದೆ ಎಲ್ಲಾ ಫೈಲ್ಗಳನ್ನು ಇದೇ ರೀತಿಯಾಗಿ ನಾವು ರಚನೆ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ನೀವು ಫೈಲ್ ನಂಬರ್ ಅನ್ನ ಕೊಡಿ. ಆಲ್ರೆಡಿ ಡೇಟ್ ಅದೇ ತಗೊಳುತ್ತೆ, ಯಾವುದಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದೀರಾ ಅದನ್ನ ಕೊಡಿ. SI ಅಂದ್ರೆ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅಂತ ಅನ್ನೋದು. ಸೊ ಕಂಪ್ಯೂಟರ್ ನಂಬರ್ ಕೊಡಿ, 1 2 3 4 ಎಷ್ಟಾದ್ರೂ ಕೊಡಿ. ಕೊಟ್ಟಾದ್ಮೇಲೆ ನೀವು ಮತ್ತೆ ಅದನ್ನ ಸೇವ್ ಕೊಡಿ. ಅಲ್ಲಿ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಮಾಹಿತಿ ಕೇಳ್ತಾ ಇರುತ್ತೆ, ನೀವು ಅದನ್ನ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಾವು ಫೈಲ್ ರಚನೆ ಮಾಡೋದು. ಸೊ ತದನಂತರ ಅದನ್ನ ನಾವು ಕನ್ಫರ್ಮ್ ಮಾಡಿದ್ಮೇಲೆ ನಮ್ಗೆ ಅದ್ರ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ, ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್. ಇದನ್ನ ಕೂಡ ನಾವು ಮಾಡ್ಕೋಬೇಕು. ಅಪ್ಲೋಡ್ ರೆಫರೆನ್ಸ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಟೈಪ್ ಬಂದ್ಬಿಟ್ಟು ನಾವು ಯಾವ್ದು ಸ್ಟ್ಯಾಗ್ನೇಷನ್ ಮಾಡ್ತಾ ಇರೋದ್ರಿಂದ ಸ್ಟ್ಯಾಗ್ನೇಷನ್ ತಗೊಳ್ಳಿ. ಆರ್ಡರ್ ಸಂಬಂಧಪಟ್ಟಂತೆ ಆರ್ಡರ್ ಅಂತ ತಗೊಳ್ಳಿ. ಸಬ್ಜೆಕ್ಟ್ ಬಂದ್ಬಿಟ್ಟು ನೀವು ಯಾವ್ದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅಂತ ತಗೊಳ್ಳಿ. ಸೊ ಇದು ರೆಫರೆನ್ಸು ಆಫೀಸ್ ಆರ್ಡರ್ ಅಂತ ತಗೊಳ್ಳಿ ನೀವು. ತದನಂತರ ಪರ್ಪಸ್ ಅದು ಇದನ್ನೇ ಆಗಿರುತ್ತೆ, ಇನ್ಕ್ರಿಮೆಂಟ್ ಸಂಬಂಧಪಟ್ಟಂತೆ ಆಗುತ್ತೆ. ಎಫೆಕ್ಟಿವ್ ಡೇಟ್ ಅಂತ ಇರೋದಲ್ಲ, ಎಫೆಕ್ಟಿವ್ ಡೇಟ್ ಹಾಕ್ಬೇಕಾದ್ರೆ ನೀವು ಇಲ್ಲ ಜನವರಿ ತಿಂಗಳಲ್ಲಾದ್ರೆ ಜನವರಿ ಅಂತ ಹಾಕಿ. ಜನವರಿ 1 2000 ಎಷ್ಟು ನೀವು ವರ್ಷ ಇರುತ್ತೋ ಅದು. ಜುಲೈ ತಿಂಗಳಲ್ಲಿ ಅವ್ರದ್ದು ಇಯರ್ಲಿ ಇನ್ಕ್ರಿಮೆಂಟ್ ಆಗುವಂತದ್ದಿದ್ರೆ ಜುಲೈ ತಿಂಗಳದ್ದು ಕೊಡಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರುತ್ತೆ. ಸೊ ಆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಇಲ್ಲಿ ಆಡ್ ಆಪ್ಷನ್ ಕಾಣ್ತಾ ಇದೆ, ಆಡ್ ಮಾಡ್ಬೇಕಾಗತ್ತೆ. ನೀವು ಡಾಕ್ಯುಮೆಂಟ್ಸ್ ಆಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಅದು ಪ್ರೋಸೆಸ್ ಕಂಪ್ಲೀಟ್ ಆಗೋದಿಲ್ಲ, ಅದನ್ನ ಆಡ್ ಮಾಡ್ಬೇಕು. ಸೊ ಆಡ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೇಳ್ತಾ ಇದೆ ಅಲ್ಲಿ ಫೈಲ್ ಕ್ರಿಯೇಟೆಡ್ ಸಕ್ಸಸ್ಫುಲಿ, ಫೈಲ್ ಅನ್ನ ನೀವು ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಮಾಡಿದೀರಾ ಅಂತ ಬರುತ್ತೆ. ಸೊ ಇದಿಷ್ಟು ನೀವು ಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಆಯ್ತು. ಸೊ ತದನಂತರದಲ್ಲಿ ನೀವು ಫೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಅದನ್ನ ಕನ್ಫರ್ಮ್ ಕೊಟ್ಟಿದಿರಲ್ವಾ, ಕನ್ಫರ್ಮ್ ಕೊಟ್ಟಾದ್ಮೇಲೆ ನೀವು ಆಡ್ ಫೈಲು ಮಾಡಿದ್ರ. ಈಗ ಎಂಪ್ಲಾಯ್ ಡೀಟೇಲ್ಸ್ ಬರ್ತಾ ಇದೆ, ಅಂದ್ರೆ ನಿಮ್ಮ ಡೀಟೇಲ್ಸ್ ಯಾರ ಎಂಪ್ಲಾಯ್ ಇರುತ್ತೋ ಆ ಎಂಪ್ಲಾಯ್ ಡೀಟೇಲ್ಸ್ ಇಲ್ಲಿ ನೀವು ಇದುವರೆಗೂ ಫೈಲ್ ಏನ್ ಮಾಡಿದಿರಲ್ಲ ಆ ಫೈಲ್ ನಂಬರು ಏನೇನ್ ಸಂಬಂಧಪಟ್ಟಿದೆಯೋ ಅವ್ರದ್ದು ಎಲ್ಲವೂ ಕೂಡ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಅದರ ಕೆಳಗಡೆ ನೀವು ಯಾವ ಎಂಪ್ಲಾಯರ್ ಅವರನ್ನ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಆಡ್ ಮಾಡ್ತಾ ಇದ್ದೀರೋ ಆ ಎಂಪ್ಲಾಯರ್ ಅವರ KJID ನಂಬರು, ಕೇಡರು, ಅವರ ಆಫೀಸ್ ಡೀಟೇಲ್ಸ್ ಎಲ್ಲವೂ ಕೂಡ ಬಂದಿರುತ್ತೆ, ಮತ್ತೆ ಎಲ್ಲವೂ ಸರಿಯಾಗಿ ಇದ್ದಿರುತ್ತೆ. ಅದನ್ನ ನೋಡ್ಬಿಟ್ಟು ನೀವು ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆ, ಸ್ವಲ್ಪ ನಿಧಾನಕ್ಕೆ ನೋಡಿ. ನಿಮ್ಗೆ ಸ್ವಲ್ಪ ಇದು ಬ್ಲರ್ ಆಗಿ ಕಾಣಬಹುದು ಸ್ಕ್ರೀನು, ಬಟ್ ಮಾಹಿತಿಯನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ತಾ ಹೋಗಿ. ಸರಿ, ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾಗ ಇಲ್ಲಿ ಆಸ್ ಯೂಶುವಲಿ ನೀವು ಏನ್ ಎಂಪ್ಲಾಯರ್ ಅವರ ಮಾಹಿತಿಯನ್ನ ಮಾಡ್ತಾ ಇದ್ರಲ್ಲ, ಫೈನಲ್ ಸಬ್ಮಿಷನ್
ಯಾವುದೇ ಒಂದು ಫೈಲ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಇದೆಲ್ಲವೂ ಕೂಡ ಬಂದೇ ಬರುತ್ತೆ. ನೀವು EL ಮಾಡಿ, FA ಮಾಡಿ, ಇನ್ ಟ್ರಾನ್ಸ್ಫರ್ ಮಾಡಿ, ಏನ್ ಮಾಡಿದ್ರು ಕೂಡ ಫೈಲ್ ಕ್ರಿಯೇಷನ್ ಬಂತು ಅಂತ ಹೇಳಿದ್ರೆ ಇಲ್ಲಿ ಫೈಲ್ ಡೀಟೇಲ್ಸ್ ಕೂಡ ಬಂದಿರುತ್ತೆ. ಆ ಫೈಲ್ ಡೀಟೇಲ್ಸ್ ತಗೊಳ್ಳಿ, ಮಾಡಿದೀವಿ. ನೆಕ್ಸ್ಟ್ ಎಂಪ್ಲಾಯ್ ಡೀಟೇಲ್ಸ್ ಕೂಡ ಮಾಡಿದೀವಿ. ನೆಕ್ಸ್ಟ್ ಸ್ಟಾಗ್ನೇಷನ್ ಡೀಟೇಲ್ಸ್ ಅಂತ ಬರುತ್ತೆ. ಅದು ಸ್ಟಾಗ್ನೇಷನ್ ಎಷ್ಟು ಬರಬೇಕು ಅಂತ ಹೇಳಿದ್ರೆ ಅವರು ಕೊನೆಯ ವರ್ಷ ಎಷ್ಟು ಸ್ಟಾಗ್ನೇಷನ್ ಅಮೌಂಟ್ ಬಂದಿದ್ದೋ ಅಷ್ಟು ಅಮೌಂಟ್ ಅನ್ನ ಅಲ್ಲಿ ಬರುತ್ತೆ. ಇಲ್ಲಿ ತಿಂಗಳು ಬಂದ್ಬಿಟ್ಟು ತಾನಾಗಿಯೇ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ, ಅದನ್ನ ನೀವು ಒಮ್ಮೆ ನೋಡಿ. ರಿಮಾರ್ಕ್ಸ್ ಬಂದ್ಬಿಟ್ಟು ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಅಂತಾನೆ ಹಾಕಿ. ಸೊ ಇದನ್ನ ಮಾತ್ರ ನೀವು ಸರಿಯಾಗಿ ನೋಡ್ಕೋಬೇಕು. ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಅಮೌಂಟ್ ಅನ್ನ ನೀವು ಹಿಂದಿನ ವರ್ಷದಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಅವ್ರು ಎಷ್ಟು ವಾರ್ಷಿಕ ಇನ್ಕ್ರಿಮೆಂಟ್ ತಗೊಂಡಿದ್ರು ಅಷ್ಟೇ ಅಮೌಂಟ್ ಇಲ್ಲಿ ನೀವು ಮೆನ್ಷನ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಅದನ್ನ ನೀವು ಗಮನದಲ್ಲಿ ಇರ್ಲಿ. ಅದು ಹೆಚ್ಚಾಗಿ ತೋರಿಸ್ತಾ ಇತ್ತು ಅಂತ ಹೇಳಿದ್ರು ಅದು ನೀವು ಸರಿಪಡಿಸ್ಕೋಬೇಕಾಗತ್ತೆ. ಅದಾದ್ಮೇಲೆ ನೀವು ಸೇವ್ ಅಂಡ್ ನೆಕ್ಸ್ಟ್ ಅನ್ನ ಕೊಡಿ. ಸೇವ್ ಅನ್ ಇಲ್ಲಿ ನೋಡಿ, ಈ ಪೇಜ್ ಅಲ್ಲಿ ನೀವು ಸ್ಟಾಗ್ನೇಷನ್ ಅಮೌಂಟ್ ಅನ್ನ ತಗೊಳ್ಳಿ. ಕರೆಂಟ್ ಫೈನಾನ್ಷಿಯಲ್ ಇಯರ್ ಅವರು ಜನವರಿನಲ್ಲಾದ್ರೂ ಇರ್ತಾರೆ ಅಥವಾ ಜುಲೈನಲ್ಲಾದ್ರೂ ಇರ್ತಾರೆ. ಅದನ್ನ ನೀವು ವರ್ಷ ಮತ್ತು ತಿಂಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಸೇವ್ ಅಂಡ್ ನೆಕ್ಸ್ಟ್ ಅನ್ನುವಂತ ಬಟನ್ ಇದೆಯಲ್ಲ, ಅದನ್ನ ಒತ್ತಬೇಕು. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಅವರ KJD ನಂಬರ್, ಅವ್ರ ಹೆಸರು, ಇಲ್ಲಿ ನೋಡಿ ಆಲ್ ಚೆಕ್ ಅಂತ ಬಂದಿದೆ. KJD ನಂಬರ್, ಅವ್ರ ಹೆಸರು, ಆಮೇಲೆ ಚೆಕ್ ಬಾಕ್ಸ್ ಕೂಡ ಗ್ರೀನ್ ಟಿಕ್ ಬಂದಿದೆ. ಸೊ ಇಲ್ಲಿಗೆ ಈ ಹಂತದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮುಗೀತು. ಇಲ್ಲಿ ಸಬ್ಮಿಟ್ ಅಂತ ನೀವು ಒತ್ತಬೇಕಾಗುತ್ತೆ. ಸಬ್ಮಿಟ್ ಅನ್ನುವಂತಹ ಆಪ್ಷನ್ ಅನ್ನ ನೀವು ಒತ್ತಿದ್ರೆ ನೀವು ಈಗ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಲ್ಲಿಗೆ ಬರ್ತೀವಿ. ಸೊ ಅಪ್ಲೋಡ್ ಆರ್ಡರ್ ಅಂತ ಇದೆಯಲ್ಲ, ಅಲ್ಲಿ ಅಪ್ಲೋಡ್ ಆರ್ಡರ್, ಇಲ್ಲಿ ಇನ್ಕ್ರಿಮೆಂಟ್ ಆರ್ಡರ್ ಡೀಟೇಲ್ಸ್ ಏನ್ ಬಂದಿದ್ದಲ್ಲ ನಿಮ್ಗೆ, ಇನ್ಕ್ರಿಮೆಂಟ್ ಆರ್ಡರ್ ಇದೆಯಲ್ಲ, ಈ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಆರ್ಡರ್, ಅದನ್ನ ನೀವು ಇಲ್ಲಿ ಏನು ಟೈಪ್ ಮಾಡ್ಬೇಕಾಗತ್ತೆ. ಸೊ ಆಫೀಸ್ ಅಡ್ರೆಸ್, ಆಫೀಸ್ ಆರ್ಡರ್ ನಂಬರು, ಡೇಟು, ಎಫೆಕ್ಟ್ ಕೇಳ್ತಾ ಇದೆ. ಅದು ಎಫೆಕ್ಟ್ ಯಾವಾಗಿಂದ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಕೇಳ್ತಾ ಇದೆ. ಸೊ ಇಲ್ಲಿ ಕಾಣಿಸ್ಕೊಳ್ಳುವಂತಹ ಎಲ್ಲಾ ಮಾಹಿತಿಗಳನ್ನು, ಸೂಕ್ತವಾದ ಮಾಹಿತಿಗಳನ್ನ ನೀವು ಸರಿಯಾಗಿ ತುಂಬಿ, ಅಲ್ಲಿ ಕೆಳಗಡೆ ಇನ್ನೊಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಕೇಳ್ತಾ ಇದೆ. ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗ್ಬೇಕಾಗಿದ್ದು ಆ ಡಾಕ್ಯುಮೆಂಟ್ಸ್ ನಿಮ್ಗೆ PDF ಆದ್ರೂ ಇರ್ಲಿ, JPG ನಲ್ಲಾದ್ರೂ ವಿತಿನ್ 5 MB ಒಳಗಡೆ ಇರ್ಬೇಕು. ರಿಮಾರ್ಕ್ಸ್ ಅನ್ನ ಬರಿಬೇಕು. ಸೊ ಇದನ್ನ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಮಾಡಿ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಇಲ್ಲಿ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ಸಬ್ಮಿಟ್ ಬಟನ್ ಏನ್ ಕಾಣ್ತಾ ಇತ್ತಲ್ಲ ನಿಮ್ಗೆ, ಆ ಸಬ್ಮಿಟ್ ಬಟನ್ ಮೇಲೆ ರಿಮಾರ್ಕ್ಸ್ ಅನ್ನ ಬರೆದು ಸಬ್ಮಿಟ್ ಮಾಡಿದ್ರೆ ನ್ಯೂ ರಿಕ್ವೆಸ್ಟ್ ಸಬ್ಮಿಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೀವು ಸಬ್ಮಿಟ್ ಮಾಡಿದ್ಮೇಲೆ ಆ ರೀತಿ ಬರುತ್ತೆ. ಇಲ್ಲಿಗೆ ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಇನಿಷಿಯೇಟರ್ ಲಾಗಿನಲ್ಲಿ ಇಲ್ಲಿಗೆ ಮುಕ್ತಾಯಗೊಳ್ತು. ಸೊ ಇದಿಷ್ಟನ್ನ ನೀವು ಮಾಡ್ಬೇಕಾಗತ್ತೆ. ಯಾವ್ದ್ರಲ್ಲಿ? ಇನಿಷಿಯೇಟರ್ ರೋಲ್ ಅಲ್ಲಿ. ಹಾಗೇನೆ ಮತ್ತೆ ವೆರಿಫೈಯರ್ ರೋಲ್ ಅಲ್ಲಿ ನೀವು ಬಹುಶಃ ನಿಮ್ಗೆ ವೆರಿಫೈಯರ್ ರೋಲ್ ಅಲ್ಲಿ ಏನ್ ಮಾಡ್ಬೇಕು ಅನ್ನುವಂಥದ್ದು ಸರಿಯಾಗಿ ಗೊತ್ತಿರುತ್ತೆ. ಇಲ್ಲಿ ನೀವು ಯೂಸರ್ ಐಡಿ ಪಾಸ್ವರ್ಡ್ ಹಾಕಿದ್ರೆ ನಿಮ್ಗೆ ಪೇರೋಲ್ ಅನ್ನ ಕ್ಲಿಕ್ ಮಾಡಿ. ಪೇರೋಲ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮತ್ತೆ ಇನ್ಬಾಕ್ಸ್ ಅಲ್ಲಿ ಆ ಮಾಹಿತಿ ಬಂದಿರುತ್ತೆ. ಎಡಿಟ್ ಬಟನ್ ಅಂದ್ರೆ ಪೆನ್ಸಿಲ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೀವು ಆ ಪೇಜ್ ಅಲ್ಲಿ ಏನ್ ಅಕ್ಸೆಪ್ಟ್ ಮತ್ತೆ ರಿಮಾರ್ಕ್ಸ್ ಅನ್ನ ಬರೆದ್ರೆ ಅದು ಪ್ರೋಸೆಸ್ ಮುಂದಕ್ಕೆ ಹೋಗುತ್ತೆ. ಅದು ಅಪ್ರೂವಲ್ ಲಾಗಿನ್ ಬರುತ್ತೆ. ಸೇಮ್ ಅಪ್ರೂವಲ್ ಲಾಗಿನ್ ಕೂಡ ಅದೇ ರೀತಿಯಾಗಿ ನೀವು ಲಾಗಿನ್ ಆಗ್ಬಿಟ್ಟು ಅಲ್ಲಿಗೂ ಕೂಡ ನೀವು ಪೇರೋಲ್ ಕ್ಲಿಕ್ ಮಾಡಿ. ಅಲ್ಲಿ ಪೇರೋಲ್ ಅಲ್ಲಿ ನಿಮ್ಗೆ ಇನ್ಬಾಕ್ಸ್ ಅಲ್ಲಿ ಆ ಮಾಹಿತಿ ಬಂದಿರ್ತಕ್ಕಂಥ ಮಾಹಿತಿಯಲ್ಲಿ ಅಕ್ಸೆಪ್ಟ್, ಆಮೇಲೆ ರಿಮಾರ್ಕ್ಸ್ ಅಲ್ಲಿ ಕೂಡ ಅಕ್ಸೆಪ್ಟೆಡ್ ಅಂತ ಕೊಟ್ಟು ಹೋಗಿ. ಇಲ್ಲಿಗೆ ಆ ಪ್ರೋಸೆಸ್ ಕಂಪ್ಲೀಟ್ ಆಗಿ ಫಿನಿಶ್ ಆಯ್ತು. ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? ಮತ್ತೆ ಇನಿಷಿಯೇಟರ್ ಲಾಗಿನ್ ಅಲ್ಲಿ ಲಾಗಿನ್ ಆಗ್ಬೇಕು. ಲಾಗಿನ್ ಆಗ್ಬಿಟ್ಟು ನಮ್ಮ ಪೇರೋಲ್ ಬಂದಿರುತ್ತಲ್ಲ, ಆ ಪೇರೋಲ್ ಅಲ್ಲಿ ನಮ್ಗೆ ಏನ್ ಪೇರೋಲ್ ಬಂದಿತ್ತಲ್ಲ ಆ ಪೇರೋಲ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ಬಾಕ್ಸ್ ಅಲ್ಲಿ ನಿಮ್ಗೆ ಡ್ರಾಫ್ಟ್ ಬಿಲ್ ಬಂದಿತ್ತಲ್ಲ, ಆ ಡ್ರಾಫ್ಟ್ ಬಿಲ್ ಜೊತೆಗೆ ನಿಮ್ಮ ಬೇಸಿಕ್ ಜೊತೆಗೆ ಅದು ಆಡ್ ಆಗಿರುತ್ತೆ. ಆಡ್ ಆಗಿಲ್ಲ ಅಂತ ಹೇಳಿದ್ರೆ ರೀಪ್ರೋಸೆಸ್ ಕೊಡಿ. ರೀಪ್ರೋಸೆಸ್ ಅನ್ನ ಕೊಟ್ಟಾದ್ಮೇಲೆ ಅದು ಮಾಹಿತಿ ನಿಮ್ಗೆ ಆಡ್ ಆಗತ್ತೆ. ಸೊ ಇದು 100% ಆಡ್ ಆಗತ್ತೆ. ಇದ್ರಲ್ಲಿ ಏನು ಗೊಂದಲ ಇಲ್ಲ. ಸೊ ರೀಪ್ರೋಸೆಸ್ ಕೊಡೋದನ್ನ ಮಾತ್ರ ಮರಿಬೇಡಿ. ಸೊ ಇದಿಷ್ಟು ಯಾವುದು ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಅನ್ನ ನಾವು ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ರ ಕುರಿತು ಮಾಹಿತಿ ಇತ್ತು. ಅದನ್ನ ಸಂಕ್ಷಿಪ್ತವಾಗಿ ಬಹುಶಃ ನಿಮ್ಗೆ ವೇಗವಾಗಿ ಹೇಳಿದೀನಿ ಅಂತ ಅನ್ಕೊಳ್ತೀನಿ. ಸೊ ಕ್ಷಮಿಸಿ, ಅದನ್ನ ನೀವು ಸರಿಯಾಗಿ ಪಾಸ್ ಮಾಡ್ಕೊಳ್ತಾ ಹೋಗಿ. ಇದ್ರ ಮಧ್ಯದಲ್ಲಿ ನಿಮ್ಗೆ ಏನಾದ್ರು
ತಪ್ಪಾದ ಮಾಹಿತಿಗಳು ಕಂಡು ಬಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಏನಾದ್ರು ಸಲಹೆಗಳು ಹೇಳೋದಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಏನಾದ್ರು ಕೇಳಬೇಕು ಅಂತ ಅಂದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಸಾಧ್ಯವಾದಷ್ಟು ಬೇಗನೆ ಮಾಹಿತಿಯನ್ನ ನಿಮ್ಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.